ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಮೈ ಕೈ ನೋವು ತುಂಬ ಬರುತ್ತಲ್ಲ, ಇದ್ದಕ್ಕಿದ್ದಂಗೆ ಮೈ ಕೈ ನೋವು ಬರೋದು, ತಲೆನೋವು ಬರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಕೆಲವ್ರಿಗೆ ತುಂಬ ಜರ್ನಿ ಮಾಡಿ ಬಂದ್ರೂ ಇರುತ್ತೆ. ಕೆಲವ್ರಿಗೆ ಸುಮ್ಮನೆ ಮೈ ಕೈ ನೋವಿದೆ ಅಂತ ಹೇಳ್ತಾರೆ, ಮಾತ್ರೆ ನುಂಗ್ತಾರೆ ಸಡನ್ನಾಗಿ. ಮಾತ್ರೆ ನುಂಗೋದಕ್ಕಿಂತ ಮುಖ್ಯವಾಗಿ ಒಂದು ಸಿಂಪಲ್ ಟೆಕ್ನಿಕ್ಕಿಂದ ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತ ಇವತ್ತು ಹೇಳ್ತೀನಿ. ಇಡೀ ಶರೀರ ಪೂರ್ತಿ ಪೇಯ್ನ್ ಇದೆ ಅಂತ ಅನ್ನಿಸ್ದಾಗ ಏನು ಮಾಡಿ, ಒಂದು ಲೋಟ ಬಿಸಿ ನೀರು ಕುಡೀರಿ. ಬಿಸಿ ನೀರು ಕುಡಿದ್ಬಿಟ್ಟು ಈ ಕಿವಿ ಭಾಗ ಏನಿದೆ, ನಮ್ಮದು ಇಡೀ ಶರೀರದ ರಚನೆ ಈ ಕಿವಿ ಭಾಗದಲ್ಲಿದೆ. ಅದರಿಂದ ನೋಡಿ, ಈ ಭಾಗದಿಂದ ಮಾಡ್ಕೊಳ್ತಾ ಹೋಗ್ಬೇಕು. ಇದು ತಲೆ, ಮುಂಚೆನೂ ಹೇಳಿದ್ದೀನಿ, ತಲೆನೋವು ಬಂದಾಗ ಇದನ್ನು ಮಾಡ್ಕೋಬೇಕು ಅಂತ ಹೇಳಿ. ಇದನ್ನು ಪ್ರೆಸ್ ಮಾಡ್ಕೊಂಡಾಗ ತಲೆ ಭಾಗದಲ್ಲಿ ಏನಾದರೂ ಹೆವಿ ಅಂತ ಅನಿಸಿದ್ರೆ, ತಲೆನೋವು ಇತ್ತು ಅಂತಂದರೆ ಭಾರ ಅನಿಸುತ್ತೆ ಕೆಲವ್ರಿಗೆ, ಅವಾಗ ಇದನ್ನು ಮಾಡಿಕೊಂಡು, ಇದು ಬೆನ್ನಿನ ಭಾಗ ನೋಡಿ, ಇದು ಈಗ ನಾನೇನು ಮಾಡ್ತಿದ್ದೀನಿ, ಇದು ಬೆನ್ನೋವಿರೋರು ಮಾಡ್ಕೋಬೋದು. ಈಗ ನಮ್ಮ ಇಡೀ ಶರೀರದಲ್ಲಿ ಪೇಯ್ನ್ ಇದೆ ಅಂತ ಹೇಳಿದಾಗ, ನೋವಿದೆ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿರೋದು. ಈ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಹೆಬ್ಬೆರಳನ್ನ ಈ ಥರ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಪೂರ್ತಿ ಇದನ್ನು ರೊಟೇಟ್ ಮಾಡ್ತಾ ಬನ್ನಿ ನಿಧಾನಕ್ಕೆ. ಹೇಗೆ ಒಂದು ನಿಮಿಷ ಈ ಥರ ಮಾಡ್ತಾನೇ ಇರಬೇಕು. ಇದನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡು ಇದು ಮಾಡಿದಾಗ ಏನಾಗುತ್ತೆ, ಕಿವಿ ಭಾಗದಲ್ಲೂ ಪ್ರೆಸ್ ಆಗ್ತಿರುತ್ತೆ. ಇಲ್ಲಿ ಈ ಭಾಗ, ಕೆಳ ಭಾಗ, ತಲೆ ಭಾಗ. ಮತ್ತು ಈ ಥರ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಮ್ಮ ಇಡೀ ಶರೀರದಲ್ಲಿ ಪ್ರತಿಯೊಂದು ನರನಾಡಿಗಳು, ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಕೈ ಹೀಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ನಿಧಾನಕ್ಕೆ ಹೀಗೆ ರೊಟೇಟ್ ಮಾಡ್ತಾ ಬರಬೇಕು. ಹೀಗೆ ಕಣ್ಮುಚ್ಚಿ ಕೂತ್ಕೊಂಡು ಈ ಥರ ಮಾಡಿ ಒಂದು ನಿಮಿಷ. ಈ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಗೊತ್ತಾಗ್ತಾ ಇರುತ್ತೆ, ನನಗೇನೋ ಬಾಡಿನಲ್ಲಿ, ನಮ್ಮ ಶರೀರದಲ್ಲಿ ರಿಲ್ಯಾಕ್ಸ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ. ಇದನ್ನು ಮಾಡ್ತಾ ಇರುವಾಗ ಗಮನ ಕೊಟ್ಟು ಮಾಡಬೇಕು. ಪೂರ್ತಿ ಮನಸ್ಸು ಒಳಮುಖವಾಗಿರಬೇಕು. ಅದನ್ನು ಗಮನಿಸ್ತಾ ಮಾಡಿದಾಗ ನಿಮಗೆ ಅದರದ್ದು ಬೆನಿಫಿಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಆಮೇಲೆ ಇದೆಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕಣ್ಮುಚ್ಚಿಗೆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವ್ಯಾವ ಭಾಗದಲ್ಲಿ ನೋವಿದೆ ಆ ಭಾಗಕ್ಕೆ ನಾನು ಉಸಿರು ತೊಗೊಳ್ಳೋದು ತಲುಪ್ತಾ ಇದೆಯಾ, ಪ್ರತಿಯೊಂದು ಭಾಗಕ್ಕೂ ಉಸಿರು ಹೋಗ್ತಾ ಇರಬೇಕು, ಎನರ್ಜಿ ಫ್ಲೋ ಆಗ್ತಾ ಇರಬೇಕು, ಪ್ರಾಣಿಕ್ ಎನರ್ಜಿ ಹರಿತಾ ಇರಬೇಕು ಪ್ರತಿಯೊಂದು ನರನಾಡಿಗಳಿಗೂ, ಮಾಂಸಖಂಡಗಳಿಗೂ. ನಿಮಗೆಲ್ಲಾದರೂ ಒಂದು ಕಡೆ ಜಾಸ್ತಿ ಪೇಯ್ನ್ ಇದೆ ಅಂತ ಅನಿಸಿದ್ರೆ ಏನು ಮಾಡಿ, ನಿಧಾನಕ್ಕೆ ಉಸಿರು ತೊಗೊಳ್ಳಿ. ಅಲ್ಲಿಗೆ ರೀಚ್ ಆಗ್ತಾ ಇದೆಯಾ, ಮಂಡಿ ನೋವಿದ್ರೆ ಮಂಡಿ ತನಕ ಉಸಿರು ಹೋಗ್ತಾ ಇದೆಯಾ ನಾನು ತೊಗೊಳ್ಳೋದು, ಅದಂತ ಗಮನಿಸ್ತಾ ಇದ್ದಾಗ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಆ ಭಾಗದಲ್ಲಿ ಒತ್ತಡ, ನೋವು ಏನಿರುತ್ತೆ ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ ಇದನ್ನು ಮಾಡೋದ್ರಿಂದ. ಇದು ಸಿಂಪಲ್ ಟೆಕ್ನಿಕ್. ಇದು ಇಡೀ ಶರೀರದಲ್ಲಿ ನಮಗೆ ನೋವಿದೆ ಅಂತ ಅನ್ನಿಸ್ದಾಗ. ಮತ್ತು ಇನ್ನೊಂದು ಮುಂಚಿನ ವಿಡಿಯೋದಲ್ಲೂ ತೋರಿಸಿದ್ದೀನಿ ನೋಡಿ, ಕೈನ ಹೆಬ್ಬೆರಳಿದೆಯಲ್ಲ ಈ ಥರ ಇಟ್ಕೊಳ್ಳಿ. ಆವಾಗ ತಲೆ ಭಾಗದಲ್ಲಿ ಒತ್ತಡ ಇದ್ದಿದ್ದೆಲ್ಲ ಕಡಿಮೆ ಆಗುತ್ತೆ ನೋಡಿ. ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಇದನ್ನು ಮಾಡಬೇಕಾದ್ರೂ ತಲೆ ಭಾಗದಲ್ಲಿ ಇದು ಒಂಥರ ನಮಗೆ ಮಸಾಜ್ ಮಾಡ್ದಂಗೆ ಆಗ್ತಾ ಇರುತ್ತೆ. ತಲೆನೋವು ಜಾಸ್ತಿ ಇದ್ದಾಗ, ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಆಫೀಸ್ ವರ್ಕ್ನಲ್ಲಿ ಕೂತಿರ್ತೀರ ಅಂದ್ಕೊಳ್ಳಿ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದಾಗಲೂ ಅಷ್ಟೇ ಇದನ್ನು ಈ ಥರ ಹಿಂಗೆ ಇಟ್ಕೊಂಡು ನಿಧಾನ ಈ ಥರ ಪ್ರೆಸ್ ಮಾಡ್ತಾ ಬನ್ನಿ. ಗಮನಿಸಿ ತಲೆ ಒಳಗಡೆ ಏನಾಗ್ತಿದೆ ಅಂತ ಗಮನಿಸಿ. ಈ ಥರ ಮಾಡ್ತಾ ಇದ್ದಾಗ ಸ್ವಲ್ಪ ಹೊತ್ತು ನಿಧಾನಕ್ಕೆ ಮಾಡ್ಕೋಬೇಕಿದು. ಈ ಲೈನ್ ತನಕ ಮಾಡ್ಕೊಳ್ಳಿ. ಎರಡೂ ಬೆರಳನ್ನು ಹಾಗೆ ಮಾಡ್ಕೊಳ್ತಾ ಬರಬೇಕು ಮೇಲಿಂದ ಹೀಗೆ. ಮುಂಚೆ ಒಂದೆರಡು ವಿಡಿಯೋದಲ್ಲಿ ತೋರಿಸಿದೆ ಹೇಗೆ ಮಾಡೋದಂತ. ನೋಡಿಲ್ಲ ಅಂತಂದರೆ ಕೆಲವರು ಇದನ್ನು ನೋಡಿಕೊಂಡು ಮಾಡಿ. ಹೀಗೆ ನಿಧಾನಕ್ಕೆ ಪ್ರೆಸ್ ಮಾಡಿದಾಗ ಒಳಗಡೆ ಮಸಾಜ್ ಮಾಡ್ತಾ ಇರೋ ಥರ ನಮಗೆ ಫೀಲ್ ಆಗ್ತಾ ಇರುತ್ತೆ. ಆಗ ಆ ಒತ್ತಡಗಳೆಲ್ಲ ಕಡಿಮೆ ಆಗುತ್ತಲ್ಲ, ಆವಾಗ ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಂಡಾಗ ಅದೇ ರೀತಿ ಹೊಟ್ಟೆ ತುಂಬ ಉಸಿರು ತೊಗೊಳ್ಳೋದು, ನಿಧಾನ ಉಸಿರನ್ನ ಹೊರಗೆ ಬಿಡೋದು ಮಾಡ್ತಾ ಇದ್ದಾಗ 1-2 ನಿಮಿಷದಲ್ಲೇ ನಿಮಗೆ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಮುಂದಿನ ಕೆಲಸದಲ್ಲಿ ಜಾಸ್ತಿ ಆಸಕ್ತಿ ಬರುತ್ತೆ, ಕೆಲಸ ಜಾಸ್ತಿ ಮಾಡೋಣ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ಮಾಡ್ಕೊಳ್ಳಿ. ಇದು ಸಿಂಪಲ್ ಟೆಕ್ನಿಕ್. ತಕ್ಷಣ ಮಾತ್ರೆ ನುಂಗೋದಕ್ಕಿಂತ ಇದನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಬೇಗ ಅದೇನು ನಿಮಗೆ ಕಷ್ಟ ಅನಿಸುತ್ತೆ ನೋಡಿ, ಮೈ ಕೈ ನೋವಿದೆ, ಒಂಥರ ಮಸಲ್ಸ್ ಎಲ್ಲ ಹಿಡ್ಕೊಂಡಂಗೆ ಆಗುತ್ತೆ, ನರಗಳೆಲ್ಲ ಹಿಡ್ಕೊಂಡಾಗಿರುತ್ತೆ, ಕುತ್ತಿಗೆ ಹಿಡ್ಕೊಂಡಂಗಾಗಿರುತ್ತೆ ಟೆನ್ಷನ್ಗೆ, ಅದೆಲ್ಲ ಕಡಿಮೆ ಆಗುತ್ತೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ. 4 ಜನಕ್ಕೆ ಹೇಳಿ, ಎಲ್ರಿಗೂ ತಲುಪಲಿ. ಇದು ಮನೆಗೂ ತಲುಪಬೇಕು. ಈ ಥರ ಸಿಂಪಲ್ ಟೆಕ್ನಿಕ್ ವಿತೌಟ್ ಮೆಡಿಸನ್ನಲ್ಲಿ ಹೇಗೆ ವಾಸಿ ಮಾಡ್ಕೋಬೇಕು ಅಂತೇಳಿ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ನಮಸ್ಕಾರ.